ನಿಲ್ಲಿಸ್ತೇನೆ ನಾನು. ಮನೆಯಲ್ಲಿ ಈಶಾನ್ಯಕ್ಕಾಗಲಿ ಉತ್ತರಕ್ಕೆ ಮತ್ತು ಪೂರ್ವಕ್ಕೆ, ದಕ್ಷಿಣದಲ್ಲಿ ಬಾಗಿಲಿದ್ರೆ ದಕ್ಷಿಣ ಆಗ್ನೇಯಕ್ಕೆ, ಪಶ್ಚಿಮದಲ್ಲಿ ಬಾಗಿಲಿದ್ರೆ ಪಶ್ಚಿಮ ವಾಯುವ್ಯಕ್ಕೆ, ಶುಭ ಜಾಗದಲ್ಲಿ ಅಂದರೆ ಬ್ಯಾಟ್ರಿಯಲ್ಲಿ ಪ್ಲಸ್ಸು ಮತ್ತು ಮೈನಸ್ ಅಂತ ಇರುತ್ತೆ. ಪ್ರತಿ ಒಂದು ದಿಕ್ಕಿಗೆ ಪ್ಲಸ್ಸು ಮತ್ತು ಮೈನಸ್ ಇರುತ್ತೆ. ಪ್ಲಸ್ ದಿಕ್ಕದಲ್ಲಿ ಅಂದರೆ ಪಾಸಿಟಿವ್ ದಿಕ್ಕಿನಲ್ಲಿ ಬಾಗಿಲನ್ನು ಇಟ್ಟದೆ ಮೈನಸಲ್ಲಿದ್ದರೆ ಅದನ್ನು ವರ್ಗಾಯಿಸ್ತೀನಿ ಮೇಡಮ್. ವರ್ಗಾಯಿಸುವಾಗ ಗೋಡೆ ಹೊಡಿಬೇಕಾಗುತ್ತೆ, ಗಾರೆ ಕೆಲಸದವರು ಗೌಂಡಿಗಳು ಬರ್ತಾರೆ, ತೆಗಿಸ್ಬೇಕಾಗುತ್ತೆ. ಮುಳ್ಳನ್ನು ತೆಗಿಬೇಕಂದ್ರೆ ಮುಳ್ಳನ್ನು ಬಳಸಬೇಕಾಗುತ್ತೆ. ಮುಳ್ಳನ್ನು ತೆಗೀಲಿಕ್ಕೆ ನಾವು ಮಾಟ ಮಂತ್ರ ಮಾಡಿ ತೆಗಿಲಿಕ್ಕಾಗಲ್ಲ. ಮೂಲ ತತ್ವ ಏನಿದೆ, ವಾಸ್ತು ಶಿಲ್ಪಕಾರ ಅನುಭವ ವಾಸ್ತುವನ್ನು ಇಟ್ಕೊಂಡ್ರೂ ಚೈನೀಸ್ ಐಟಮ್ ಬಡಿಸದೆ ಮಾಡುವುದೇ ವಾಸ್ತು, ಉಳಿದಿದ್ದೆಲ್ಲ ವ್ಯಾಪಾರ. ಪಂಚಭೂತಗಳನ್ನ ಸಮತೋಲನ ಮಾಡಬೇಕು, ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಯಾವುದು ವಸ್ತು ಇಂದ ಸಾಧ್ಯ ಇಲ್ಲ. ಪಂಚಭೂತಗಳನ್ನು ಸಮತೋಲನವಾಗಿಡುವುದೇ ವಾಸ್ತು. ಅದನ್ನು ಕೆಲವರು ನಾಸ್ತಿಕರು ಇಷ್ಟಪಡೋದಿಲ್ಲ, ಆಸ್ತಿಕರು ಇರ್ತಾರೆ. ಆಸ್ತಿಕರಿಗೆ ದೇವ್ರ ರೂಪದಲ್ಲಿ ಕರ್ಕೊಂಡೋಗಿ ತೋರಿಸ್ಬೇಕು, ನಾಸ್ತಿಕರಿಗೆ ವಿಜ್ಞಾನ ರೂಪದಲ್ಲಿ ತೋರಿಸ್ಬೇಕು. ಒಟ್ಟಿನಲ್ಲಿ ಮುಕ್ತಿ ಕೊಡಬೇಕು. ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಮಾಡ್ತಿರೋದು ಇದನ್ನೇ. ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಅಲ್ಲ, ಇಡೀ ಪ್ರಪಂಚದಲ್ಲಿ ವಾಸ್ತು ಸಲಹೆಗಾರರು ಮಾಡಬೇಕಾಗಿರೋದು ಇಷ್ಟೇ. ವಾಸ್ತುವಿನ ಏನು ರೂಪ ಇದೆ, ಪ್ರತಿರೂಪ ಇದೆ, ಅದರ ಮೂಲ ತತ್ವವನ್ನು ಕಲಕದೆ, ಮಿಶ್ರಣ ಮಾಡದೆ ತಮ್ಮವನ್ನು ಅಧ್ಯಯನ ಮಾಡಿ. ಉದಾಹರಣೆಗೆ ಈಗ ಎ ಸಿ ಇದೆ, ಲ್ಯಾಪ್ಟಾಪ್ ಇದೆ, ಮನೆಯೊಳಗೆ ತಂದು ಕಕ್ಕಸ್ಸು, ಬಾತ್ರೂಮು, ಟಾಯ್ಲೆಟು ಮತ್ತು ಮನೆಯೊಳಗೆ ನೀವು ದೇವರ ಕೋಣೆ ಒಂದು ಅದೊಂದು ದೇವರ ಕೋಣೆ ರಚನೆ, ಮತ್ತು ಟ್ಯಾಪ್ಸು, ಮತ್ತು ಟ್ಯಾಪಿನ ಆಚೆ ಹೋಗುವಂಥ ಗಲ್ಲಿ ಡ್ರಾಪ್ಸ್ ಇದೆಲ್ಲ, ಇದನ್ನು ಇಂಟರ್ಪ್ರಿಟೇಷನ್ ಮಾಡೋದು, ವ್ಯಾಖ್ಯಾನ ಮಾಡೋದು. ಈಗ ಎಲ್ಲಿ ಫಿಕ್ಸ್ ಮಾಡೋರು ಅನುಕೂಲ ಆಗುತ್ತೆ, ಯಾವ ದಿಕ್ಕಿಗೆ ವಾಸ್ತುಶಾಸ್ತ್ರ ಏನು ಹೇಳುತ್ತೆ, ನೀರಿಗೆ ಆ ನೀರಿರುವಾಗ ಅದರ ಲೆಕ್ಕಾಚಾರದಲ್ಲಿ ಎಲ್ಲಿ ಫಿಕ್ಸ್ ಮಾಡಿದ್ರೆ ಮಿನಿಮಮ್ ಡ್ಯಾಮೇಜ್ ಮಾಡೋದಂತೆ ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಮೇಡಮ್. ಅದಕ್ಕೆ ಅದು ಸ್ಥಾನ ಪಲ್ಲಟ ಮಾಡುವಾಗ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ, ಜನಕ್ಕೆ ಈಸಿ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಸಮಾಧಾನ ಇರಬೇಕು. ನೀವು ವ್ಯಾಪಾರ ಮಾಡುವಾಗ, ಬಿಸ್ನೆಸ್ ಮಾಡುವಾಗ ಈಗ ಜನಗಳಿಗೆ ನಾವು ಏನೇ ಕೊಟ್ಟರು ತೃಪ್ತಿದಾಯಕವಾದ ಒಂದು ಕೆಲಸ ಮಾಡಿಕೊಡ್ಬೇಕು. ಅತೃಪ್ತಿಯಾದ ಒಂದು ಕೆಲಸನ ನಾವು ಮಾಡಬಾರ್ದು ಮೇಡಮ್. ಹಾಗಾಗಿ ವಾಸ್ತುಶಾಸ್ತ್ರದಲ್ಲಿ ಸಮಸ್ಯೆಗೆ ವಾಸ್ತುಶಾಸ್ತ್ರದಲ್ಲೇ ಪರಿಹಾರ. ನೀವು ಅದನ್ನು ಆವಾಗೇ ನನಗೆ ಕೇಳ್ತಿದ್ರಿ, ನಾನು ಸ್ಟುಡಿಯೋಗೆ ಬರೋದಕ್ಕೆ ಮುಂಚೆ ಕೇಳ್ತಿದ್ರಿ. ಈಗ ರಾಶಿ ನಕ್ಷತ್ರದ ಆಧಾರದ ಮೇಲೆ ಮನೆ ಆಯವನ್ನು ಕೊಡ್ತಾರೆ. ನೀವೇ ಆವಾಗ ಹೇಳ್ತಾ ಇದ್ರಿ ಮನೇಲಿ 4 ಜನ ಇರ್ತಾರೆ, 4 ಜನಕ್ಕೆ ಹೇಗೆ ಅದು ಸೂಟ್ ಆಗುತ್ತೆ ಅಂತ. ಹೌದು. ಈಗ ಉದಾಹರಣೆಗೆ ಒಬ್ಬ ಮನುಷ್ಯನ ನಾಮಕರಣದ ಮೇಲೆ ಈಗ 12 ರಾಶಿಗಳ ಮೇಲೆ ರಾಶಿ ಫಲಗಳು, 2 ನಕ್ಷತ್ರದ ಒಂದು ರಾಶಿಗಳು, ಅದರಲ್ಲಿ 1ನೇ ಪಾದ 2ನೇ ಪಾದ ಅಂತ ಲೆಕ್ಕಾಚಾರ ಮಾಡಿ ಜನಗಳಿಗೆ ತಲೆ ಕೆಡಿಸಿ, ಒಟ್ಟಿನಲ್ಲಿ ಜನಕ್ಕೆ ಗೊತ್ತಾಗಬಾರ್ದು ಅವನು ಏನಪ್ಪ ರಾಶಿ, ಏನು ನಕ್ಷತ್ರ, ಅವನು ಏನು ಅಂತ ಹೇಳಲೇಬಾರ್ದು. ಅವನಿಗೆ ಅರ್ಥ ಆಗದ ಭಾಷೆನೇ ಹಿಡಿದು ಎನ್ಕ್ಯಾಶ್ ಮಾಡ್ತಾರೆ.